ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ. ನೋಡಿ, ಇದು ದಪ್ಪ ಸಬ್ಬಕ್ಕಿ ಅಲ್ಲ, ಇದು ಲೈಲನ್ ಸಬ್ಬಕ್ಕಿ ಅಂತ. ಸಾಬುದಾನಿ ಅಂತೀವಿ ನಾವು, ಸಬ್ಬಕ್ಕಿನೂ ಅಂತಾರೆ. ಈ ಥರದ್ದೊಂದು ನಾನು ಇವಾಗ ಚಿಕ್ಕದಾಗಿ ಬಜ್ಜಿ ಮಾಡಿ ತೋರಿಸ್ತೀನಿ ಬನ್ನಿ. ಬಜ್ಜಿ ಮಾಡೋದು ಹೇಗಂದ್ರೆ, ನಾವು ಇದು ತುಂಬ ಚೆನ್ನಾಗಿರ್ತದೆ. ಎಲ್ಲ ಥರ ಬಜ್ಜಿ ಮಾಡಿದ್ದೀರಾ, ಆದರೆ ಈ ಸಾಬುದಾನಿ ಬಜ್ಜಿ ನೀವು ಮಾಡಿಲ್ಲ ಅಂದ್ಕೊತೀನಿ. ಈ ಥರದ್ದೊಂದು ಬಜ್ಜಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಮಿಕ್ಸಿ ಜಾರ್ ತೊಗೋಬೇಕು. ಜಾರ್ ತೊಗೊಂಡ್ಬಿಟ್ಟು ಇದನ್ನು ನಾವು ಸ್ವಲ್ಪ ಪೌಡ್ರ್ ಮಾಡೋಣ. ಪೌಡ್ರ್ ಮಾಡ್ಕೊಂಬಂದು ನಾನು ಇದಕ್ಕೆ ಏನೇನು ಹಾಕೋದಂತ ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಈ ಥರ ನಾವು ರುಬ್ಕೊಂಬರ್ಬೇಕು. ಇದು ತುಂಬ ನುಣ್ಣಗಾಗಲ್ಲ, ಇದು ತರಿಯಾಗಿರುತ್ತೆ. ಆದಷ್ಟು ನೀವು ನುಣ್ಣಗೆ ರುಬ್ಬಕ್ಕೆ ಪ್ರಯತ್ನ ಮಾಡಿ. ನಾನು 2 ಆಲೂಗಡ್ಡೆ ತೊಗೊಂಡಿದ್ದೆ, ಇದರಲ್ಲಿ 2 ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ನೋಡಿ, ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. ಒಂದು 4ರಿಂದ 5 ಹಸಿಮೆಣ್ಸಿಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಖಾರ ಬೇಕನ್ಸಿದ್ರೆ ಇನ್ನೂ ಸ್ವಲ್ಪ ನೀವು ಹಾಕ್ಕೋಬೋದು. ನಾನೊಂದು 5 ಹಾಕಿ ನಾನು ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ರುಬ್ಕೊಂಬರ್ತೀನಿ ಬನ್ನಿ. ಈ ಥರ ನಾವು ಹಸಿ ಆಲೂಗಡ್ಡೆ ಹಾಕಿಬಿಟ್ಟು ಈ ಥರ ರುಬ್ಕೊಂಬಂದು ನೀವು ಬೋಂಡ ಮಾಡಿ ನೋಡಿ, ನೀವು ಸಖತ್ತಾಗಿರುತ್ತೆ. ಇವಾಗ ಒಂದು ಬೌಲ್ ತೊಗೊಂಡ್ಬಿಟ್ಟು ನಾವು ಅದಕ್ಕೆ ತೆಗ್ಯೋಣ. ಇವಾಗ ಸ್ವಲ್ಪ ಇದಕ್ಕೆ ನಾವು ಜೀರಿಗೆ ಹಾಕ್ಕೊಳ್ಳೋಣ, 1 ಸ್ಪೂನಷ್ಟು. ನೋಡಿ, ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ನೀವು ಬೇಕಂದ್ರೆ ಹಾಕ್ಕೋಬೋದು, ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ನಾನು ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಬಿಟ್ಟು ಸ್ವಲ್ಪ ಜಾರಲ್ಲೇ ನಾವು ನೀರು ಹಾಕ್ಕೊಂಬಿಟ್ಟು, ನೋಡಿ, ಸ್ವಲ್ಪ ಜಾರ್ ತೊಳೆದು ನಾನು ನೀರು ತೊಗೋತೀನಿ. ಆ ನೀರಲ್ಲೇ ನಮಗೆ ಎಷ್ಟು ಹದ ಬೇಕು ನೋಡಿಬಿಟ್ಟು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ರುಬ್ಬಿರೋ ಜಾರ್ ಇತ್ತಲ್ಲ, ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾನು ಇದನ್ನು ಮಿಕ್ಸ್ ಮಾಡ್ತೀನಿ. ಬೇಕನ್ಸಿದ್ರೆ ನೀವು ಮತ್ತೆ ಸ್ವಲ್ಪ ನೀರು ಹಾಕ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ಟು ಇಟ್ಟು ಆಮೇಲೆ ನಾವು ಅಡುಗೆ ಸೋಡಾ ಸ್ವಲ್ಪ ಹಾಕ್ಕೊಂಬಿಟ್ಟು ನಾವು ಬೋಂಡ ಹಾಕಿದರೆ ಮಾತ್ರ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಬಜ್ಜಿಕ್ಕಿಂತ ಸಖತ್ತಾಗಿರುತ್ತೆ. ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಸ್ವಲ್ಪ 1 ನಿಮಿಷ ನಾವು ಇದನ್ನು, ನೀವು ಟೈಮ್ ಇತ್ತಂದ್ರೆ ಬೇಗ ಕಲಸಿ ಇಟ್ಬಿಡಿ. ಟೈಮ್ ಇಲ್ಲ ಅಂದ್ರೆ ತಕ್ಷಣ ನೀವು ಮಾಡ್ಕೋಬೋದು. ನಾವು ಲಾಸ್ಟಿಗೆ ಹಾಕುವಾಗ ನಾವು ಸ್ವಲ್ಪ ಉಪ್ಪು ಖಾರ ನೋಡಿಬಿಟ್ಟು ಅಡುಗೆ ಸೋಡಾ ಸ್ವಲ್ಪ ಒಂದು ಅರ್ಧ ಚಿಟಿಕೆಯಷ್ಟು ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಹಾಕೋಣ. ಇವಾಗ ಒಂದೇ 1 ನಿಮಿಷ ನಾನು ಇದನ್ನು ಮುಚ್ಚಿಕ್ತೀನಿ. ನೋಡಿ, ಇವಾಗ 1-2 ನಿಮಿಷ ಆಗಿದೆ. ನಾನು ಹೇಗಾಗಿದೆ ಅಂತ ನೋಡೋಣ. ಇವಾಗ ನಾವು ಒಂದು ಅರ್ಧ ಚಿಟಿಕೆಯಷ್ಟು ನಾವು ಅಡುಗೆ ಸೋಡಾ ಹಾಕೋಣ. ಜಾಸ್ತಿ ಹಾಕೋದೇನು ಬೇಡ. ನೋಡಿ, ಅದೇ ನೀರು ಸ್ವಲ್ಪ ನಾನು ಬಟ್ಲಲ್ಲಿ ಎತ್ತಿಟ್ಟಿದ್ದೆ, ಸ್ವಲ್ಪ ಬೇಕಾಗುತ್ತಂತ ನಾನು ಸ್ವಲ್ಪ ನೀರು ಹಿಡಿಯುತ್ತೆ ಇದು. ಯಾಕಂದರೆ ಸಬ್ಬಕ್ಕಿ ಅಲ್ವ, ಇದು ಜಾಸ್ತಿ ನೀರು ಎಳೆಯುತ್ತೆ. ನೋಡ್ಕೊಂಬಿಟ್ಟು ನೀವು ಹಾಕ್ಕೋಬೋದು. ನೋಡಿ, ಇವಾಗ ರೆಡಿಯಾಗಿದೆ. ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ನಿಮಗೆ ಹಾಕಿ ತೋರಿಸ್ತೀನಿ ಬನ್ನಿ. ನೋಡಿ, ಎಣ್ಣೆ ಕಾಯ್ದಿದೆ. ಇವಾಗ ನಾನು ಸ್ವಲ್ಪ ನಾನು ಇದನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ದೊಡ್ಡ ಹಾಕಕ್ಕೆ ಹೋಗಬೇಡಿ, ಚಿಕ್ಕದಾಗಿ ನೀವು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ. ಕಡಲೆ ಹಿಟ್ಟಿನ ಬಜ್ಜಿ ಮಾಡ್ಕೊಂಡು ತಿಂದಿದ್ದೀರ, ಕಡಲೆ ವಡೆ ಮಾಡಿದ್ದೀರ, ಇದೊಂದು ಥರ ನೀವು ಸಬ್ಬಕ್ಕಿನ ಒಂದು ಬಜ್ಜಿ ಮಾಡ್ಕೊಂಡು ತಿಂದು ನೋಡಿ, ನೀವು ಸೂಪರಾಗಿರುತ್ತೆ. 1 ನಿಮಿಷ ಈಗ ಹಾಕಿದ ತಕ್ಷಣ ತೆಗೆಯೋದಾಗ 1 ನಿಮಿಷ ಬಿಡೋಣ. ನೋಡಿ, ಕಲರ್ ಚೇಂಜ್ ಆಗಿದೆ. ನಾವಿವಾಗ ತಿರುಗಾಕೋಣ. ಸ್ವಲ್ಪ ಒಂದು ರೌಂಡಿಗೆ ತಿರುಗಾಕ್ಬಿಟ್ಟು ಇನ್ನೊಂದು ರೌಂಡ್ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ರೆಡಿಯಾಗಿದೆ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಥರ ಸಾಬುದಾನಿ ಇದ್ದರೆ ಮನೇಲಿ ಈ ಥರ ಮಕ್ಕಳಿಗೆಲ್ಲ ಬಜ್ಜಿ ಇರ್ಬೋದು, ಇಲ್ಲ ಬೋಂಡ ಅನ್ಕೋಬೋದು, ಪಕೋಡ ಅನ್ಕೊಂಡು ನೀವು ಯಾವ್ದಾರ ಈ ಹೆಸರು ಇಟ್ಕೊಂಡ್ಬಿಟ್ಟು ನೀವು ಮಾಡ್ಕೊಂಡು ತಿನ್ಬೋದು. ನೋಡಿ, ಇವಾಗ ರೆಡಿಯಾಗಿದೆ. ನಾನು ತಟ್ಟೆಗೆ ತೆಗಿತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂದರೆ ಕಲರು ಸೂಪರಾಗಿದೆ. ಕಲರ್ ಮಾತ್ರ ಸಖತ್ತಾಗಿದೆ. ಈ ಥರ ನೀವು ಮನೆಯಲ್ಲಿ ಮಕ್ಕಳಿಗೆಲ್ಲ ಮಾಡಿಕೊಡೋದ್ರಿಂದ ಅವು ಖುಷಿ ಪಡ್ತಾರೆ. ನಾನು ಇದೇ ಥರ ಇನ್ನೊಂದು ಸತಿ ನಾನು ಹಾಕೊಂಬಂದು ತೋರಿಸ್ತೀನಿ. ಹಾಕುವಾಗ ಮಾತ್ರ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ಬಿಡಿಯಾಗಿ ಹಾಕ್ಕೊಳ್ಳಿ, ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಸ್ವಲ್ಪ ದೂರಾಗಿ ಹಾಕ್ಕೊಳ್ಳಿ. ಈಗ ಇನ್ನೊಂದು ಸತಿ ನಾನು ಹಾಕೊಂಬರ್ತೀನಿ ಬನ್ನಿ.
ನೋಡಿ ಇವಾಗ ಪ್ಲೇಟಿಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದು ಮಾತ್ರ ಸಬ್ಬಕ್ಕಿ. ನೀವೆಲ್ಲ ಬಜ್ಜಿ ತಿಂದಿದ್ದೀರಾ ಸಬ್ಬಕ್ಕಿದು. ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಮುರಿದು ತೋರಿಸ್ತಾ ಇದ್ದೀನಿ. ಕ್ರಿಸ್ಪಿಯಾಗಿರುತ್ತೆ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಅಡುಗೆ ಸೋಡಾ ನೀವು ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಹಾಗೇನೂ ಮಾಡ್ಬೋದು. ನೋಡಿ ಸಬ್ಬಕ್ಕಿ ಬೋಂಡ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.